ಇವತ್ತು ನಮ್ಮ ಮಿಸ್ಸಸ್ನ ಕರ್ಕೊಂಡು ಸೀದಾ ನೆಲಮಂಗಲಕ್ಕೆ ಅಂತ ಹೊರಟಿದ್ವಿ. ನೆಲಮಂಗಲಕ್ಕೆ ಅಂತ ಹೊರಟಾಗ ಸೀದಾ ಬಸ್ ಸ್ಟ್ಯಾಂಡಿಗೆ ಬಂದು ಆಟೋ ಸಿಕ್ತು. ಆಟೋ ಸಿಕ್ಕಿದ ತಕ್ಷಣ ಹತ್ಕೊಂಡು ಸೀದಾ ಹೋಗ್ತಿದ್ವಿ. ನೆಲಮಂಗಲಿರೋ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅಂತ ಹೋಗ್ತಾಯಿದ್ವಿ. ಏನಕ್ಕಪ್ಪ ಹೋಗ್ತಾಯಿದ್ವಿ ಅಂತಂದರೆ ಚೆಕಪ್ಗೆ ಅಂತ ಹೋಗ್ತಾಯಿದ್ವಿ. ಇಲ್ಲಿಂದ ಸೀದಾ ಬಂದು ಹಾಸ್ಪಿಟಲ್ ಸಿಕ್ಕಾಪಟ್ಟೆ ಜನ ಇದ್ದರು. ಅಲ್ಲಿ ಮುಂದೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಿಂತ್ಕೊಂಡು ವೆಯ್ಟ್ ಮಾಡಿ ಟೋಕನ್ ತೊಗೊಂಡು ಒಳಗಡೆ ಹೋದ್ವಿ. ಒಳಗಡೆ ಹೋಗಿದ ತಕ್ಷಣ ಡಾಕ್ಟ್ರನ್ನ ಮೀಟ್ ಮಾಡಿದ ತಕ್ಷಣ ಅವರು ಟ್ಯಾಬ್ಲೆಟ್ಸ್ ಎಲ್ಲ ಬರೆದಿದ್ರು. ಅಲ್ಲಿ ಟ್ಯಾಬ್ಲೆಟ್ಸ್ ತೊಗೊಂಡು ಕೌಂಟ್ರಿಗೆ ಬಂದು ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ನೆಕ್ಸ್ಟು ಮಸಾಲೆ ಪುರಿಗೆ ಅಂತ ಪ್ಲ್ಯಾನ್ ಮಾಡಿದ್ರು. ಮಸಾಲೆ ಪುರಿಗೆ ಅಂತ ಪ್ಲ್ಯಾನ್ ಮಾಡಿ ಎಲ್ಲ ಮಸಾಲೆ ಪುರಿ ಎಲ್ಲ ತಿಂದ್ಕೊಂಡು ಮಸಾಲೆ ಪುರಿ ತಿಂದಿದ್ದು ಮುಗಿದಿದ ಮೇಲೆ ಸೀದಾ ಬಸ್ ಸ್ಟಾಪಿಗೆ ಬಂದು ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ವೆಯ್ಟ್ ಮಾಡಿದ್ವಿ. ಎಷ್ಟೊತ್ತರ ಬಸ್ ಬರಲಿಲ್ಲ. ನೆಕ್ಸ್ಟ್ ಸೊಪ್ಪು ತೊಗೋಬೇಕು ಅಂತ ಹೇಳಿದ್ರಿ. ಸೊಪ್ಪು ತೊಗೋಬೇಕು ಅಂತ ಹೇಳಿ ಸೀದಾ ಹೋಗಿ ಎಲ್ಲ ಅಣ್ಣನ ಕೇಳೋದಕ್ಕೆ ಸೊಪ್ಪಿಲ್ಲ, ಆ ಕಡೆ ಪಕ್ಕದಲ್ಲಿ ಸಿಗುತ್ತೆ ಅಂತ ಹೇಳಿದ್ರು. ಸೊ ನಾವು ಪಕ್ಕದಲ್ಲಿ ಹೋಗಿ ಒಂದು ಕಟ್ ಸೊಪ್ಪು ತೊಗೊಂಡು ಮನೆಗೆ ಬಂದ್ವಿ. ಅಲ್ಲಿಂದ ತಂದು ಸೊಪ್ಪನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು ತೊಳೆದ್ಬಿಟ್ಟು ನೀರಲ್ಲಿ ಕ್ಲೀನಾಗಿ ತೊಳೆದು ಅದನ್ನು ಕುದಿತಿದ್ದಂಥ ನೀರಿಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಕುದಿಯೋದಕ್ಕೆ ಅಂತ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ಆಮೇಲೆ ಒಂದು ಚಿಕ್ಕ ಪಾತ್ರೆ ಇಟ್ಕೊಂಡು 2 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಒಂದು 7ರಿಂದ 8 ಮೆಣಸಿನಕಾಯಿ ಹಾಕಿ ಒಂದು 10ರಿಂದ 12 ಬೆಳ್ಳುಳ್ಳಿನ ಸಿಪ್ಪೆ ತೆಗೆದುಬಿಟ್ಟು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದೇ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊತ ಈರುಳ್ಳಿನ ಒಂದು ಸ್ವಲ್ಪ ನೈಸಾಗಿ ಕಟ್ ಮಾಡಿ ಇಟ್ಕೊಂಡು ಅದನ್ನು ಪ್ಯಾನ್ಗೆ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ಒಂದು 5ರಿಂದ 10 ನಿಮಿಷ ಅದು ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡು ಸ್ವಲ್ಪ ಬೆಂದಂಥ ಸೊಪ್ಪನ್ನು ಸ್ವಲ್ಪ ತೊಗೊಂಡು ಅದ್ರ ಜೊತೆಗೆ ಅದನ್ನು ಫ್ರೈ ಮಾಡಿದಂಥ ಮಸಾಲೆನ ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಟ್ಟು ಅದನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡು ಮತ್ತು ಒಂದು ಉಳಿದಂಥ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕಿ ಅದನ್ನು ರುಬ್ಬಿಟ್ಕೋಬೇಕು. ಆ ರುಬ್ಬಿದಂಥ ಮಸಾಲೆನ ಸೈಡಲ್ಲಿ ಇಟ್ಕೊಂಡು ಒಂದು ಪ್ಯಾನ್ ರೆಡಿ ಮಾಡಿ ಆ ಪ್ಯಾನ್ಗೆ ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಕರಿಬೇವು ಮತ್ತು ಒಂದು ಈರುಳ್ಳಿ ಕಟ್ ಮಾಡ್ಕೋಬೇಕು. ಕಟ್ ಮಾಡೋದಂಥ ಈರುಳ್ಳಿ ಹಾಕಿ ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸಾಂಬಾರಿಗೆ ಆ ಒಗ್ಗರಣೆನ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಉಳಿದಂಥ ಸೊಪ್ಪನ್ನ ಹಾಕಿ ಅದನ್ನು ಆ ಒಗ್ಗರಣೆ ಒಳಗಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಸ್ವಲ್ಪ ಕಾಯಿ ಉಳಿದಿದ್ದನ್ನು ಅದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಸೊಪ್ಪು ರೆಡಿ ಆಗುತ್ತೆ. ಇದಾದಮೇಲೆ ಮುದ್ದೆಗೆ ಅಂತ ನೀರಿಟ್ಟಿದ್ದೆ. ಆ ನೀರು ಕುದಿತಾ ನೀರಿಗೆ ರಾಗಿ ಹಿಟ್ಟನ್ನು ಹಾಕಿ ಸ್ವಲ್ಪ ಅದನ್ನು ಒಂದು 10 ನಿಮಿಷ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟೆ. ಕುದ್ದಿದ್ದಾದಮೇಲೆ ಚೆನ್ನಾಗಿ ಮುದ್ದೆ ರೆಡಿ ಆಗ್ತಿತ್ತು. ಆ ಮುದ್ದೆ ರೆಡಿ ಆದಮೇಲೆ ಅದನ್ನು ಕೆಳಗಡೆ ಇಟ್ಕೊಂಡು ನೀಟಾಗಿ ಮುದ್ದೆ ಕೋಲಲ್ಲಿ ಚೆನ್ನಾಗಿ ಈ ಥರ ಆಡಿಸಿ ಅದನ್ನು ಎತ್ತಿ ಈ ಥರ ಕಲ್ಲ ಮೇಲೆ ಹಾಕ್ಕೊಂಡು ನೀಟಾಗಿ ಈ ಥರ ರೌಂಡಾಗಿ ಕಟ್ಕೊಂಡು ಮಸಾಜ್ ನೀಟಾಗಿ ಈ ಥರ ಮಾಡಿಕೊಂಡು ಅದಾದಮೇಲೆ ಒಂದು ಪ್ಲೇಟಲ್ಲಿ 2 ಮುದ್ದೆನ ಇಟ್ಕೊಂಡು ನೆಕ್ಸ್ಟ್ ಊಟ ಮಾಡೋದಕ್ಕೆ ಸೂಪರಾಗಿರುತ್ತೆ. ಇವತ್ತಿನ ಈ ವಿಡಿಯೋ ಇಷ್ಟೇ. ಯಾರಿಗೆಲ್ಲ ನಮ್ಮ ವಿಡಿಯೋ ಇಷ್ಟ ಆಗಿದೆ ಥ್ಯಾಂಕ್ ಯು.